ಪೌರ ಕಾರ್ಮಿಕನ ಮಗನಿಗೆ ಮುಜರಾಯಿ ಇಲಾಖೆ ಡಿಕೆ ಸರ್ಕಾರದಿಂದ ಕ್ರಾಂತಿಕಾರಕ ನಿರ್ಧಾರ. ಕೆಎಸ್ ಬಸವಂತಪ್ಪ ಈಗ ಮುಜರಾಯಿ ಮಂತ್ರಿ. ಪೌರ ಕಾರ್ಮಿಕ ಮಗ ಕೆಎಸ್ ಬಸವಂತಪ್ಪಗೆ ಮುಜರಾಯಿ ಇಲಾಖೆ ಡಿಕೆ ಸರ್ಕಾರದಿಂದ ಕ್ರಾಂತಿಕಾರಕ ನಿರ್ಧಾರ. ಕೆಎಸ್ ಬಸವಂತಪ್ಪ ಈಗ ಮುಜರಾಯಿ ಮಂತ್ರಿ. ದಲಿತ ಎಡಗೈ ಸಮುದಾಯದ ಸಚಿವ ಕೆಎಸ್ ಬಸವಂತಪ್ಪ ದಲಿತರಿಗೆ ಮುಜರಾಯಿ ಹೊಣೆ ಕೈ ಸರ್ಕಾರದ ದಿಟ್ಟ ನಡೆಯಿತು. ಯಾಕೆ ಕೊಡಬಾರದು ಅಂತ ಈಗಲೂ ಹಲವೆಡೆ ದೇಗುಲಗಳಲ್ಲಿ ದಲಿತರಿಗೆ ಎಂಟ್ರಿ ಇಲ್ಲ. ಬಟ್ ಇದರ ನಡುವೆ ಮುಜರಾಯಿ ಮಂತ್ರಿಯಾಗಿ ನೇಮಕ ಬಸವಂತಪ್ಪ. ಇಂತಹ ಹೊತ್ತಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಐತಿಹಾಸಿಕ ನಿರ್ಧಾರ. ಸಿಎಂ ಡಿಕೆ ಶಿವಕುಮಾರ್ ನಡೆಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ದಿಸ್ ಈಸ್ ದಿ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ಹೇಳಬಹುದು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಸಮ, ಸಂವಿಧಾನದ ರೀತಿ ಎಲ್ಲರೂ ಕೂಡ ಸಮಾನರು ಅನ್ನುವಂಥದ್ದನ್ನ ಈಗ ಡಿಕೆ ಶಿವಕುಮಾರ್ ಅವರ ಈ ನಿರ್ಧಾರ ತಿಳಿಸಿಕೊಡ್ತಾ ಇದೆ. ಡೆಮಾಕ್ರಸಿ ಅಂತ ಅಂದಾಗ ಅಂದ್ರೆ ನೋಡಿ ಎಷ್ಟು ಸಂವಿಧಾನವನ್ನ ನಾವು ಒಪ್ಕೊಳ್ತೀವಿ, ಸಂವಿಧಾನದ ರೀತಿಯಲ್ಲಿ ನಡೀತೀವಿ ಅನ್ನೋದಕ್ಕೆ. ಎಲ್ಲರೂ ಕೂಡ ಸಮಾನರು ಅನ್ನುವಂಥದ್ದು ಸಂವಿಧಾನದ ರೀತಿಯಲ್ಲಿ ವ್ಯಕ್ತವಾಗುವಂಥದ್ದು. ಇದು ಈಗಲೂ ಕೂಡ ಕೆಲವೊಂದು ಹಳ್ಳಿಗಳು, ಕೆಲವೊಂದು ಜಿಲ್ಲೆಗಳಿಗೆ ಹೋಗಿ ನೋಡಿದಾಗ ಈಗಲೂ ಕೂಡ ಅಲ್ಲಿ ಈ ಏನು ತಾರತಮ್ಯ ಅನ್ನೋದು ಇದೆ. ಅಂದರೆ ಈಗಲೂ ಕೂಡ ಕೆಲವೊಂದಿಷ್ಟು ಸಮುದಾಯಗಳನ್ನ ದೇವಸ್ಥಾನದೊಳಗಡೆ ಬಿಡದೇ ಇರುವಂಥದ್ದು ಇವೆಲ್ಲವೂ ಕೂಡ ಅಂಥವ್ರಿಗೆ ಇದು ಒಂದು ರೀತಿಯಾಗಿ ತಕ್ಕ ಪಾಠ ಅಂತ ಹೇಳ್ಬೋದು. ಯಾಕಂದ್ರೆ ದಲಿತ ಎಡಗೈ ಕೆಎಸ್ ಬಸವಂತಪ್ಪ ಅವರನ್ನ ಮುಜರಾಯಿ ಇಲಾಖೆಯ ಮಂತ್ರಿ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಡಿಕೆ ಶಿವಕುಮಾರ್ಗೆ ಒಂದು ರೀತಿಯಾಗಿ ಮೆಚ್ಚುಗೆ ವ್ಯಕ್ತಪಡಿಸುವಂತಹ ವಿಚಾರ. ಎಲ್ಲವನ್ನ ಕೂಡ ಬದಿಗಿಟ್ಟು ಡೆಮಾಕ್ರಸಿ ಏನ್ ಹೇಳುತ್ತೆ, ಪ್ರಜಾಪ್ರಭುತ್ವದಲ್ಲಿ ಏನಿದೆ ಅದನ್ನ ಎತ್ತಿ ಹಿಡಿದಿದ್ದಾರೆ. ಮತ್ತೊಂದು ಡಿಕೆ ಶಿವಕುಮಾರ್ ಯಾಕೆ ರಾಜಕೀಯವಾಗಿ ಡಿಕೆ ಶಿವಕುಮಾರ್ ಅವರ ರಣತಂತ್ರದ ಬಗ್ಗೆ ನಾವು ಮಾತನಾಡ್ತೀವಿ ಅಂತ ಅಂದಾಗ ಈಗಾಗಲೇ ಒಂದು ಕಡೆ ನೋಡಿ ಹಿಂದ ನಾಯಕನ ಕೆಳಗಿಳಿಸಿದ್ದಾರೆ ಅನ್ನುವಂಥದ್ದು, ಮತ್ತೊಂದು ಕಡೆ ಸಮುದಾಯವಾರು ಇಲ್ಲಿ ಅವಕಾಶವನ್ನು ಕಲ್ಪಿಸಿ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ರಿಗೂ ಕೂಡ ನೋಡಿ ಸಮುದಾಯವಾರು ಇಲ್ಲಿ ಅವಕಾಶ ಕೊಟ್ಟಿಲ್ಲ ಅನ್ನುವಂಥದ್ದು ಒಂದು ಕಡೆ, ಬ್ರಾಹ್ಮಣರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅನ್ನೋದು ಕೂಡ ಮತ್ತೊಂದು ಕಡೆ ಚರ್ಚೆ ಆಗ್ತಾ ಇದೆ ಅಲ್ವಾ. ಇವೆಲ್ಲವನ್ನ ಕೂಡ ಗಮನಿಸಬೇಕಾಗುತ್ತೆ. ಮಾಯಕೊಂಡದ ಬಸವಂತಪ್ಪ ಆಂಬ್ಯುಲೆನ್ಸ್ ಬಸನ್ನ ಎಂದೇ ಫೇಮಸ್. ದಲಿತ ಸಮುದಾಯದಿಂದ ಬಂದ ತೀರಾ ಸಾಮಾನ್ಯ ಮನುಷ್ಯ ಬಸವಂತಪ್ಪ. ಈಗಲೂ ಬಾಡಿಗೆ ಮನೆಯಲ್ಲೇ ವಾಸವಿರುವ ಬಸವಂತಪ್ಪ ಮಾಜಿ ಮಂತ್ರಿ ಎಚ್ ಆಂಜನೇಯ ಸಂಬಂಧಿ ಆಗಿರುವ ಬಸವಂತಪ್ಪ ಮೊದಲ ಬಾರಿಯ ಶಾಸಕ ಬಸವಂತಪ್ಪ ಈಗ ಮುಜರಾಯಿ ಮಂತ್ರಿ. ಬಸವಂತಪ್ಪ ಅವರ ಫ್ಯಾಮಿಲಿ ಬಗ್ಗೆ ಅಂದ್ರೆ ಅವರ ಫ್ಯಾಮಿಲಿ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ ಅಂದ್ರೆ ಆಂಬ್ಯುಲೆನ್ಸ್ ಬಸ್ಸನ್ನ ಅಂತಾನೆ ಫೇಮಸ್ ಆದಂಥವ್ರು. ದಲಿತ ಸಮುದಾಯದಿಂದ ಬಂದಂತ ಇವರು ತೀರಾ ಸಾಮಾನ್ಯ ಮನುಷ್ಯ. ಈಗಲೂ ಬಾಡಿಗೆ ಮನೆಯಲ್ಲೇ ವಾಸವಾಗಿರುವಂತ ಬಸವಂತಪ್ಪ ಅವರು. ಸೊ ಹಾಗಾಗಿ ಇಂಥವ್ರಿಗೆ ಮುಜರಾಯಿ ಇಲಾಖೆನ ಮೊದಲ ಬಾರಿ ಶಾಸಕರಾದಂಥವ್ರು, ಮುಜರಾಯಿ ಇಲಾಖೆಯ ಮಂತ್ರಿ ಇದೀಗ ನಿಜಕ್ಕೂ ಹೆಮ್ಮೆ ಪಡುವಂತ ವಿಚಾರ. ಯಾಕೆ ಅಂತ ಅಂದ್ರೆ ಕರ್ನಾಟಕದಲ್ಲಿ ಈಗಾಗಲೇ ದೇಶ ಅಂತ ಹೊರತುಪಡಿಸಿ ಕರ್ನಾಟಕವನ್ನ ಮಾತ್ರ ಇಲ್ಲಿ ಪರಿಗಣಿಸಿ ನೋಡಿದ್ರು ಕೂಡ ನಾವು ಈಗಲೂ ಕೂಡ ಕೆಲವೊಂದಿಷ್ಟು ಭಾಗದಲ್ಲಿ ಈ ತಾರತಮ್ಯ, ಈ ಜಾತಿವಾರು ವಿಚಾರ ಇವೆಲ್ಲವೂ ಕೂಡ ಈಗಲೂ ಕೂಡ ಇದೆ. ಅಂಥದ್ರಲ್ಲಿ ಮುಜರಾಯಿ ಮಂತ್ರಿಯನ್ನ ಮಾಡಿದಂಥದ್ದು ನಿಜಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರ ಈ ಒಂದು ನಿರ್ಧಾರಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಲೇಬೇಕು. ಯಾಕಂತ ಅಂದ್ರೆ ಎಲ್ರಿಗೂ ಕೂಡ ಅವಕಾಶ ಇದೆ, ಸಂವಿಧಾನ ಎಲ್ರಿಗೂ ಕೂಡ ಒಂದೇ, ಯಾರಿಗೂ ಕೂಡ ಇಲ್ಲಿ ಮೇಲು ಕೆಳಗೆ ಅನ್ನುವಂಥದ್ದಿಲ್ಲ. ಸೊ ಹಾಗಾಗಿ ಸಮಾನ ರೀತಿಯಲ್ಲಿ ನೋಡಬೇಕು ಅನ್ನೋದಕ್ಕೆ ಇದನ್ನ ಈ ರೀತಿಯಾಗಿ ತೋರಿಸಿಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಸೊ ಹಾಗಾಗಿ ಬಸವಂತಪ್ಪ ಅವರಿಗೆ ಮುಜರಾಯಿ ಮಂತ್ರಿ ಇಲಾಖೆ, ಯಾಕಂದ್ರೆ ಅದೇ ಸಮುದಾಯಕ್ಕೆ ಕೊಡಬೇಕು ಅಂತ ಏನಿಲ್ಲ ಅಲ್ವಾ. ಈಗ ಬ್ರಾಹ್ಮಣರಾಗಿರ್ಬೋದು ಅಥವಾ ಲಿಂಗಾಯತ್ಸ ಆಗಿರ್ಬೋದು, ಅವ್ರಿಗೆ ಈ ಇಲಾಖೆಯನ್ನ ಕೊಡಬೇಕಂತ ಏನಿಲ್ಲ, ಎಲ್ರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ.